ಅರುಣಾಚಲ್ ಪ್ರದೇಶವನ್ನ ಆಕ್ರಮಿಸಿಕೊಳ್ತಾ ಇದೆಯಾ ಚೀನಾ? ಭಾರತಕ್ಕೆ ಗುಡ್ ಬೈ, ಚೀನಾದಲ್ಲಿ ಸಿಗೋಣ ಎಂದ ಯುವಕ. ಭಾರತೀಯ ಸೇನೆಯ ಗಸ್ತನ್ನ ತಡಿತಾ ಚೀನಾ ಸೇನೆ. ಚೀನಾ ಮೇಲೆ ಕೆಂಗಣ್ಣನ್ನ ಬೀರ್ತಾ ಇಲ್ಲ ಯಾಕೆ ಮೋದಿಜಿ? ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು ಜಿಎಂ ಪವಿತ್ರ. ಇವತ್ತಿನ ಟಾಪಿಕ್ ಅರುಣಾಚಲ್ ಪ್ರದೇಶದಲ್ಲಿ ಚೀನಾ ಅತಿಕ್ರಮಣ ಮತ್ತು ಮೋದಿ ಸರ್ಕಾರದ ಬಲಹೀನತೆ ಬಗ್ಗೆ. ಅರುಣಾಚಲ್ ಪ್ರದೇಶ ಭಾರತದಲ್ಲಿ ಮೊದಲು ಸೂರ್ಯ ಉದಯಿಸುವ ನಾಡು ಈ ಅರುಣಾಚಲ್ ಪ್ರದೇಶ. ಅರುಣಾಚಲ್ ಪ್ರದೇಶ ಭಾರತದ ಅವಿಭಾಜ್ಯ ಅಂಗ. ಆದರೆ ಚೀನಾ ಈ ನಾಡನ್ನ ದಕ್ಷಿಣ ಟಿಬೆಟ್ ಅಂತ ಕರೆಯುತ್ತೆ. ಸೊ ಈ ಭೂಮಿ ತನ್ನ ರಾಷ್ಟ್ರಕ್ಕೆ ಸೇರಿದ್ದು ಅಂತ ಪ್ರತಿಪಾದಿಸುತ್ತೆ. ಸೊ ಇದಕ್ಕೆ ಇಂಬು ನೀಡುವಂತೆ ಆಗಾಗ ಎರಡೂ ದೇಶಗಳ ಸೇನೆಗಳು ಗಡಿಯಲ್ಲಿ ಎದುರು ಬದ್ರು ಆಗೋದೂ ಇದೆ. ಅದೆಷ್ಟೋ ಸಲ ಕೈ ಮಿಲಾಯಿಸಿ ಬಿಡ್ತಾರೇನೋ ಅನ್ನೋ ಹಂತಕ್ಕೆ ಈ ಸಂಘರ್ಷ ಹೋಗಿದ್ದು ಉಂಟು. ಇಷ್ಟೇ ಯಾಕೆ, ಚೀನಾ ಅರುಣಾಚಲವನ್ನ ತನ್ನ ನೆಲ ಅಂತ ಹಕ್ಕನ್ನ ಮಂಡಿಸೋಕೆ ಭಾರತದ ಊರುಗಳ ಹೆಸರು ಬದಲಾವಣೆಯನ್ನು ಮಾಡಿದೆ, ನದಿಗಳ ಹೆಸರನ್ನ ತಿರುಚಿದೆ. ಇನ್ನೂ ಒಂದು ಹಂತಕ್ಕೆ ಮುಂದೆ ಹೋಗಿರೋ ಚೀನಾ ಸಲಾಮಿ ಸ್ಲೈಸಿಂಗ್ ತಂತ್ರದ ಮೊರೆಯನ್ನ ಹೋಗಿದೆ. ಹಾಗಾದ್ರೆ ಏನಿದು ಸಲಾಮಿ ಸ್ಲೈಸಿಂಗ್ ಅಂದ್ರೆ? ಎದುರು ಇರುವಂತಹ ರಾಷ್ಟ್ರದ ಭೂಮಿಯನ್ನ ಕಬಳಿಸೋಕೆ ಹೂಡುವಂಥ ಒಂದು ತಂತ್ರ. ಇದರ ಅರ್ಥ ಇಷ್ಟೇ: ಒಂದು ಮಾಂಸವನ್ನ ಕತ್ತರಿಸುವಂತೆ ಸಲೀಸಾಗಿ ನೆರೆ ರಾಷ್ಟ್ರದ ಭೂಮಿಯನ್ನ ತನ್ನ ತೆಕ್ಕೆಯೊಳಗೆ ತೆಗೆದುಕೊಳ್ಳುವುದು. ದೊಡ್ಡ ಮಟ್ಟದ ಯುದ್ಧಕ್ಕೆ ಕೈ ಹಾಕದೇನೆ ಇಲ್ಲಿ ಸೇನೆ ತನ್ನ ಕಾರ್ಯಾಚರಣೆಯನ್ನ ಮಾಡುತ್ತೆ. ಮೊದಲು ಎದುರಾಳಿ ದೇಶದ ಗಡಿಯ ಸಣ್ಣ ಪ್ರದೇಶವನ್ನು ಆಕ್ರಮಿಸಿಕೊಳ್ಳಲಾಗತ್ತೆ, ಅಥವಾ ಹಕ್ಕುಗಳನ್ನು ಸಣ್ಣ ಪ್ರಮಾಣದಲ್ಲಿ ಅಲ್ಲಿಗೆ ಜಾರಿಗೆ ತರಲಾಗತ್ತೆ. ಎದುರಾಳಿಗಳ ಗಮನಕ್ಕೆ ಬಂದರೂ ಬಾರದಂತೆ ಸಣ್ಣ ಸಣ್ಣ ಬದಲಾವಣೆಯನ್ನು ಮಾಡ್ತಿರ್ತಾರೆ. ಸೊ ಅಲ್ಲಿಗೆ ಒಂದು ದಿನ ಇಡೀ ಪ್ರದೇಶವನ್ನು ತನ್ನ ಕಪಿಮುಷ್ಟಿಗೆ ತೆಗೆದುಕೊಂಡು ಇದು ನನ್ನ ನೆಲ ಅನ್ನೋದನ್ನು ಸಾಬೀತು ಮಾಡುತ್ತೆ. ಸೊ ಎದುರಾಳಿ ರಾಷ್ಟ್ರ ಸುಮ್ಮನೆ ನೋಡ್ತಾ ಕುಳ್ತಾ ವೇಳೆಯಲ್ಲೇ ಎಲ್ಲಾನು ಕೈ ಮೀರಿ ಹೋಗುತ್ತೆ. ಚೀನಾ ಕೂಡ ಭಾರತದ ಅರುಣಾಚಲ್ ಪ್ರದೇಶದಲ್ಲೂ ಇಂಥದ್ದೇ ತಂತ್ರವನ್ನ ಹೂಡಿದೆ. ಇದೇ ಸಲಾಮಿ ಸ್ಲೈಸಿಂಗ್. ಅರುಣಾಚಲ್ ಪ್ರದೇಶವನ್ನ ತನ್ನ ಕೈವಶ ಮಾಡ್ಕೊಳ್ಬೇಕು ಅಂತ ಚೀನಾ ಸಲಾಮಿ ಸ್ಲೈಸಿಂಗ್ ಅನ್ನುವಂಥ ಅಡ್ಡ ಮಾರ್ಗದ ದಾರಿಯನ್ನ ಹಿಡಿದಿದೆ. ರಾಷ್ಟ್ರೀಯ ಸುದ್ದಿ ಮಾಧ್ಯಮಗಳ ವರದಿ ಪ್ರಕಾರ ಈಗಾಗಲೇ 600ಕ್ಕೂ ಹೆಚ್ಚು ಹಳ್ಳಿಗಳು ಅರುಣಾಚಲ್ ಪ್ರದೇಶದ ಕೂಗಳತೆ ದೂರದಲ್ಲಿ ತಲೆ ಎತ್ತಿದೆ. ಇವಕ್ಕೆ ಚೀನಾ ಮಾದರಿ ಹಳ್ಳಿಗಳು ಅಂತ ಹೆಸರಿಟ್ಟಿದೆ. ಸೊ ಈ ಹಳ್ಳಿಗಳಲ್ಲಿ ಬರೀ ಗಡಿ ಪ್ರದೇಶದ ಜನರಷ್ಟೇ ವಾಸ ಮಾಡ್ತಿಲ್ಲ, ಗಡಿಯಲ್ಲಿ ಯುದ್ಧ ಸಂದರ್ಭ ಬಂದ್ರೆ ಮಿಲಿಟರಿ ಕ್ಯಾಂಪ್ಗಳಾಗಿಯೂ ಸಹ ಈ ಹಳ್ಳಿಗಳನ್ನ ಬಳಸ್ಕೊಳ್ಬಹುದು ಅನ್ನೋ ವಿಚಾರನೂ ಬರ್ತಾ ಇದೆ. ಸೊ ವಿಷಯ ಇದಲ್ಲ, ಚೀನಾ ಭಾರತದಲ್ಲದ ಜಾಗದಲ್ಲಿ ಏನು ಬೇಕಾದರೂ ಕಟ್ಕೊಳ್ಳಿ, ಏನು ಬೇಕಾದರೂ ಮಾಡ್ಕೊಳ್ಳಿ, ನಮಗೂ ಅದಕ್ಕೂ ಸಂಬಂಧ ಇಲ್ಲ. ಆದರೆ ಚೀನಾ ಭಾರತದೊಳಗೆ ಅಂದರೆ ಅರುಣಾಚಲ್ ಪ್ರದೇಶದ ನೆಲದಲ್ಲಿ ಬೀಡು ಬಿಡುವ ಕೆಲಸವನ್ನು ಸದ್ದಿಲ್ಲದೆ ಮಾಡ್ತಿದೆ ಅನ್ನೋದು ಇಲ್ಲಿ ನಮಗೆ ಆತಂಕ ಆಗಿರೋದು. ನಮ್ಮ ದೇಶದಲ್ಲಿ ಆಗಾಗ ಸ್ಯಾಟಲೈಟಿಂದ ತೆಗೆದಂಥ ಒಂದಿಷ್ಟು ಫೋಟೋಸ್ಗಳು ವೈರಲ್ ಆಗುತ್ತೆ. ಅರುಣಾಚಲ್ ಪ್ರದೇಶದಲ್ಲಿ ಚೀನಾ ತನ್ನ ನೆಲೆಯನ್ನು ಊರಿದೆ, ಗ್ರಾಮಗಳನ್ನು ಕಟ್ತಾ ಇದೆ ಅಂತ ವರದಿ ಆಗತ್ತೆ. ಆ ಕ್ಷಣಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲ, ನಮ್ಮ ಭೂಮಿ ನಮ್ಮಲ್ಲೇ ಇದೆ ಅಂತ ಸಮಜಾಯಿಷಿಯನ್ನು ಕೊಡ್ತಾರೆ. ಈಗ ಚೀನಾ ಅರುಣಾಚಲ್ ಪ್ರದೇಶದ ಒಂದು ಸಣ್ಣ ಭೂಮಿಯನ್ನು ಆಕ್ರಮಿಸಿಕೊಂಡಿದ್ಯಾ ಅನ್ನೋ ಪ್ರಶ್ನೆ ಶುರುವಾಗಿದೆ. ಈ ಪ್ರಶ್ನೆ ಹುಟ್ಕೊಂಡಿರೋದು ಅಲ್ಲಿನ ಯುವಕನೊಬ್ಬ ಆಡಿರುವ ಮಾತುಗಳಿಂದ. ತಬಾನಾಗು ಗುಡ್ ಬೈ ಇಂಡಿಯಾ, ಶೀಘ್ರದಲ್ಲೇ ನೀವು ನನ್ನನ್ನು ಚೀನಾದಲ್ಲಿ ನೋಡ್ತೀರಿ. ನಾನೊಬ್ಬನೇ ಅಲ್ಲ, ಇಡೀ ಅರುಣಾಚಲ್ ಪ್ರದೇಶವನ್ನು ಚೀನಾದಲ್ಲಿ ನೋಡಲಿದ್ದೀರಿ. ಯಾಕಂತಂದರೆ ಈಗಾಗಲೇ ಚೀನಾ ಇಲ್ಲಿಗೆ ಪ್ರವೇಶಿಸಿದೆ, ನಮ್ಮ ಭೂಮಿಯನ್ನು ಅತಿಕ್ರಮಿಸ್ಕೊಳ್ತಾ ಇದೆ. ಹೀಗಿದ್ರೂ ಸರ್ಕಾರ ಏನನ್ನೂ ಮಾಡ್ತಾ ಇಲ್ಲ, ಬರೀ ಖಾಲಿ ಮಾತುಗಳನ್ನು ಆಡ್ತಾ ಇದೆ ಅಷ್ಟೇ. ಹೀಗಾಗಿ ಭವಿಷ್ಯದಲ್ಲಿ ನಿಮ್ಮನ್ನ ಚೀನಾದಲ್ಲಿ ಭೇಟಿಯಾಗಲಿದ್ದೇನೆ ಅಂತ ಹೇಳ್ತಾನೆ. ಆ ವಿಡಿಯೋ ಇದೆ, ಒಂದ್ಸಲ ನೋಡಿ. ಗುಡ್ ಬೈ ಇಂಡಿಯಾ, बहुत जल्द आप सब लोग मुझे चाइना में दिखेगा. सिर्फ मुझे ही नहीं, पूरा अरुणाचल को चाइना में दिखेगा, क्योंकि चाइना यहाँ अरुणाचल में धीरे धीरे करके घुस रहा है, यहाँ की जमीन कब्जा कर रहा है. ಸೊ ಕೇಳಿಸ್ಕೊಂಡ್ರಲ್ವಾ, ಅರುಣಾಚಲ್ ಪ್ರದೇಶದ ಗಡಿಭಾಗದಲ್ಲಿರುವಂತಹ ಊರೊಂದರ ಯುವಕನ ಮಾತಿದು. ಸೊ ಈತ ಹೇಳ್ತಿರೋ ಪ್ರಕಾರ ಭಾರತದ ನೆಲವನ್ನ ಚೀನಾ ಆಕ್ರಮಿಸಿಕೊಳ್ಳೋಕೆ ಶುರು ಮಾಡಿದೆ. ಆದರೆ ವಿದೇಶಾಂಗ ಇಲಾಖೆ ಅಧಿಕಾರಿಗಳು ಮಾತ್ರ ಭಾರತದ ಒಂದಿಂಚೂ ಭೂಮಿನೂ ಬೇರೆಯವರ ಪಾಲಾಗಿಲ್ಲ ಅಂತ ಹೇಳ್ತಿದ್ದಾರೆ. ಅಧಿಕಾರಿಗಳು ಹೀಗೆ ಹೇಳಿದ್ರೂ ಸಹ ಭಾರತೀಯರಾದ ನಮಗೆ ಆತಂಕ ಹೋಗಿಲ್ಲ. ಯಾಕಂತ ಕೇಳ್ತೀರಾ? ಯಾಕಂತಂದರೆ ನಾವು ಯಾರೂ ಇನ್ನೂ 2020ರ ಗಲ್ವಾನ್ನಲ್ಲಿ ಮಡಿದಂಥ ನಮ್ಮ ಯೋಧರನ್ನು ಮರ್ತಿಲ್ಲ. ಅದಕ್ಕೆ ಅದು 2020ರ ಇಸ್ವಿ. ಭಾರತ ಭದ್ರತೆಯನ್ನು ಬಲಪಡಿಸೋ ನಿಟ್ಟಲ್ಲಿ ಲಡಾಖ್ ಗಡಿಯಲ್ಲಿ ಅಭಿವೃದ್ಧಿ ಕಾರ್ಯಕ್ಕೆ ಕೈ ಹಾಕಿತ್ತು. ಆದರೆ ಭಾರತದ ಕೆಲಸ ಚೀನಾಗೆ ಇಷ್ಟ ಇರಲಿಲ್ಲ. ಹೀಗಾಗಿ ಆ ವರ್ಷ ಚೀನಿ ಸೈನಿಕರು ಏಕಾಏಕಿ ಭಾರತದೊಳಗೆ ನುಗ್ಗಿದ್ರು, ಗಲ್ವಾನ್ ಕಣಿವೆಯಲ್ಲಿ ಬೀಡು ಬಿಟ್ಟಿದ್ರು. ಭಾರತದೊಳಗೆ ಯಾವ ಭಯನೂ ಇಲ್ಲ ಎಂಬಂತೆ ಚೀನಾ ಟೆಂಟ್ ಹಾಕೊಂಡು ಕುಳಿತಿತ್ತು. ಕ್ರಮೇಣ ಎರಡು ರಾಷ್ಟ್ರಗಳ ನಡುವೆ ಒಂದು ಮಾತುಕತೆ ನಡೆದು ಚೀನಾ ಜಾಗ ಖಾಲಿ ಮಾಡೋದಕ್ಕೆ ಒಪ್ಕೊಳ್ತು. ಆದರೆ ಜೂನ್ 15ರ ರಾತ್ರಿ ಭಾರತೀಯ ಸೈನಿಕರು ಚೀನಿಯರು ಊರು ಬಿಟ್ಟು ಹೋಗಿದಾರಾ ಅಂತ ನೋಡೋಕೆ ಹೋಗಿದ್ರು. ಅವತ್ತಿನ ಕತ್ತಲು ಇವತ್ತಿಗೂ ಸಹ ಭಾರತೀಯರ ಪಾಲಿಗೆ ಕರಾಳ ರಾತ್ರಿ.
ಬಂದೂಕು ಬಳಸಬಾರ್ದು ಅನ್ನುವಂಥ ನಿಯಮ ಇದ್ದಿದ್ರಿಂದ ಎರಡೂ ರಾಷ್ಟ್ರಗಳ ಸೈನಿಕರು ಬೇಲಿ ತಂತಿ ಸೇರಿದಂತೆ ಕೈಗೆ ಸಿಕ್ಕ ವಸ್ತುವಿನಿಂದನೇ ಹೊಡೆದಾಡ್ಕೊಂಡಿದ್ರು. ಅವತ್ತಿನ ಹಿಂಸಾಚಾರದಲ್ಲಿ ಹುತಾತ್ಮರಾಗಿದ್ದು ನಮ್ಮ ಹೆಮ್ಮೆಯ 20 ಜನ ಯೋಧರು. ಆದರೆ ನಮ್ಮ ಪ್ರಧಾನಿ ಮೋದಿ ಹೇಳಿದ್ದು ಮಾತ್ರ ಅಕ್ಷರಶಃ ಸುಳ್ಳು. ಭಾರತದೊಳಗೆ ಯಾರೂ ನುಗ್ಗಿಲ್ಲ ಅನ್ನೋ ಮಾತನ್ನ ಸರ್ವ ಪಕ್ಷಗಳ ಸಭೆಯೊಳಗೆ ಘಂಟಾಘೋಷವಾಗಿ ಸುಳ್ಳು ಹೇಳ್ತಿದ್ದೇನೆ ಅನ್ನೋ ಯಾವ ಹಿಂಜರಿಕೆನೂ ಇಲ್ಲದೇನೆ ಉಸಿರು ಬಿಟ್ಬಿಟ್ಟಿದ್ರು. ಈ ಮಾತು ಚೀನಾ ದೇಶಕ್ಕೆ ನಮ್ಮ ದೇಶದ ಪ್ರಧಾನಿ ಮೋದಿ ಕೊಟ್ಟಿದ್ದ ಕ್ಲೀನ್ ಚಿಟ್ ಆಗಿತ್ತು. ಅವತ್ತು ವೀರ ಮರಣ ಹೊಂದಿದ ಸೈನಿಕರ ಪರ ಮೋದಿ ನಿಲ್ಲೇ ಇಲ್ಲ. ತಮ್ಮದೇ ಹಳೆ ದಾಟಿಯಂತೆ ಚೀನಾ ಮೇಲೆ ಕೆಂಗಣ್ಣನ ಬೀರ್ಲೇ ಇಲ್ಲ. ಹೇ ಡ್ರ್ಯಾಗನ್ ರಾಷ್ಟ್ರ, ನೀನು ಮಾಡಿದ್ದು ತಪ್ಪು ಎನ್ನುವಂಥ ಒಂದೇ ಒಂದು ಎಚ್ಚರಿಕೆಯನ್ನು ಕೊಟ್ಟಿಲ್ಲ. ಘರ್ ಮೇ ಹುಲಿ ಗಾಂವ್ ಮೇ ಇಲಿ ಅನ್ನುವಂತೆ ಅವತ್ತು ಮೋದಿ ಭಾರತಕ್ಕೆ ದ್ರೋಹ ಬಗೆದಿದ್ರು. ಈ ಮಾತು ಸಾಕಷ್ಟು ಟೀಕೆಗೆ ಗುರಿಯಾಗಿತ್ತು. ಬಳಿಕ ವಿದೇಶಾಂಗ ಸಚಿವಾಲಯ ಮೋದಿ ಹೇಳಿಕೆಗೆ ತಿಪ್ಪೆ ಸಾರಿಸಿತ್ತು. ಈ ಮಾತನ್ನು ನಾವೀಗ ನೆನಪು ಮಾಡ್ಕೊಳ್ಬೇಕಲ್ವಾ. ಸದಾ ದೇಶಭಕ್ತಿಯ ಪಾಠ ಮಾಡುವಂಥ ಮೋದಿ ಮತ್ತವರ ಸರ್ಕಾರ ಸೇನೆ ವಿಚಾರದಲ್ಲಿ ಸುಳ್ಳು ಹೇಳಿದ್ದು 2020ರಲ್ಲೇ ಮೊದಲೇನಲ್ಲ, ಅಥವಾ ಅದು ಕೊನೆನೂ ಅಲ್ಲ. ತೀರಾ ಇತ್ತೀಚೆಗೆ ಪಾಕಿಸ್ತಾನದ ಮೇಲೆ ಆಪರೇಷನ್ ಸಿಂಧೂರ್ ಮಾಡಿದಾಗಲೂ ಸಹ ಮೋದಿ ಸರ್ಕಾರ ಇಂಥದ್ದೊಂದು ದ್ರೋಹವನ್ನು ರಾಷ್ಟ್ರಕ್ಕೆ ಬಗೆದಿತ್ತು. ಸಂಸತ್ತಲ್ಲಿ ನಿಂತು ನಮ್ಮ ಯಾವ ಯೋಧರು ಕಾರ್ಯಾಚರಣೆಯಲ್ಲಿ ಹುತಾತ್ಮರಾಗಿಲ್ಲ ಅಂತ ಹೇಳಿದರು. ಆದರೆ ಭಾರತೀಯ ಸೇನೆಯ ಕಾರ್ಯಾಚರಣೆಯಲ್ಲಿ ವೀರ ಮರಣ ಹೊಂದಿದವರ ಹೆಸರನ್ನು 1 ವರ್ಷದ ನಂತರ ಘೋಷಣೆ ಮಾಡಿತ್ತು. ಭೂಸೇನೆಯ 5, ವಾಯುಸೇನೆಯ 1 ಯೋಧ ಅವತ್ತಿನ ಕಾರ್ಯಾಚರಣೆಯಲ್ಲಿ ಪ್ರಾಣತ್ಯಾಗ ಮಾಡಿದರು. ಮೋದಿ ಸರ್ಕಾರ ಮಾತ್ರ ಹಸಿ ಸುಳ್ಳುಗಳ ಮೂಲಕನೇ ಭಾರತೀಯರ ದಿಕ್ಕನ್ನು ತಪ್ಪಿಸೋ ಕೆಲಸ ಮಾಡಿತ್ತು. ಮೋದಿ ಸರ್ಕಾರದ ಇದೇ ಬಲಹೀನತೆ ಈಗ ಅರುಣಾಚಲದ ಗಡಿ ವಿಚಾರದಲ್ಲೂ ಕಾಡೋದಕ್ಕೆ ಶುರುವಾಗಿದೆ. ಚೀನಾ ಅರುಣಾಚಲ ಪ್ರದೇಶವನ್ನು ಆಕ್ರಮಿಸಿಕೊಳ್ತಾ ಇದೆ ಅನ್ನೋ ಆತಂಕದ ಜೊತೆಗೇನೆ ಚೀನಿ ಸೈನಿಕರು ಭಾರತೀಯ ಯೋಧರಿಗೆ ಗಸ್ತು ತಿರುಗಬೇಡಿ ಎಂದಿದ್ದಾರೆ ಎಂಬಂಥ ಆರೋಪ ರಾಷ್ಟ್ರ ರಾಜಕಾರಣದ ಮಟ್ಟದಲ್ಲಿ ದೊಡ್ಡದಾಗಿ ನಡೀತಾ ಇದೆ. ಈ ಬಗ್ಗೆ ಖುದ್ದು ಲೋಕಸಭಾ ವಿಪಕ್ಷ ನಾಯಕ ರಾಹುಲ್ ಗಾಂಧಿನೇ ಆರೋಪ ಮಾಡಿದ್ದಾರೆ. ಅರುಣಾಚಲ ಪ್ರದೇಶದ ಗಡಿಯಲ್ಲಿ ಚೀನಾ ಸೈನಿಕರು ಭಾರತೀಯ ಸೈನಿಕರಿಗೆ ಗಸ್ತು ತಿರುಗಬೇಡಿ ಎಂದಿರೋದಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆದರೆ ಸದಾ ದೇಶಭಕ್ತಿ ಪಾಠ ಮಾಡುವಂಥ BJP ನಾಯಕರಿಂದ ಯಾವುದೇ ಪ್ರತಿಕ್ರಿಯೆ ಬಂದಿಲ್ಲ. ಅದರಲ್ಲೂ ತಾನು ಶಿಸ್ತಿನ ಸಿಪಾಯಿ ಅಂತ ಹೇಳ್ಕೊಳ್ಳುವಂಥ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಈ ಬಗ್ಗೆ ಯಾವುದೇ ಕ್ರಮವನ್ನು ಕೈಗೊಂಡಿಲ್ಲ. ಚುನಾವಣೆ ಎದುರಾಳಿಗಳಿಗೆ ಬೆದರಿಕೆ ಹಾಕೋಕಷ್ಟೇ ತನ್ನ ಚಾಣಾಕ್ಷತನ ತೋರಿಸುವಂಥ ಅಮಿತ್ ಶಾರದ್ದು ಕೂಡ ಒಂದೇ ಒಂದು ಮಾತಿಲ್ಲ. ಇನ್ನು ಟೆಲಿಪ್ರಾಂಪ್ಟರನ್ನೇ ನಂಬಿಕೊಂಡಿರುವಂಥ ಮೋದಿ ಬಗ್ಗೆ ನಮ್ಗೆ ಯಾರಿಗೂ ಸದ್ಯ ನಂಬಿಕೆನೂ ಇಲ್ಲ. 2020ರ ಗಾಲ್ವಾನ್ ಘಟನೆ ನಂತರ ಮೋದಿ ಚೀನಾ ಬಗ್ಗೆ ಸುಳ್ಳನ್ನು ಹೇಳಿದ್ದಾದರೂ ಯಾಕೆ? ಚೀನಾಗೆ ರಾಜತಾಂತ್ರಿಕವಾಗಿ ಅನುಕೂಲ ಆಗುವಂಥ ಹೇಳಿಕೆ ಕೊಟ್ಟಿದ್ಯಾಕೆ? ಗಡಿಯಲ್ಲಿನ ಚೀನಾ ಚಟುವಟಿಕೆಗಳ ಬಗ್ಗೆ ಸಂಸತ್ತಲ್ಲಿ ಚರ್ಚಿಸೋಕೆ ಯಾಕೆ ಸಮಯವನ್ನು ಕೊಡ್ತಾ ಇಲ್ಲ? ಗಸ್ತು ತಡೆ ಬಗ್ಗೆ ದೇಶದ ಜನರಿಗೆ ಗ್ರೌಂಡ್ ರಿಯಾಲಿಟಿಯನ್ನು ಯಾಕೆ ತಿಳಿಸ್ತಾ ಇಲ್ಲ? ಚೀನಾದ ಸಲಾಮಿ ಸ್ಲೈಸಿಂಗ್ ಕಾರ್ಯತಂತ್ರವನ್ನು ಮೋದಿ ಯಾಕೆ ಹಿಮ್ಮೆಟ್ಟಿಸ್ತಾ ಇಲ್ಲ? ಸೇಲಾ ಟನಲ್, ವೈಬ್ರೆಂಟ್ ವಿಲೇಜಸ್ ಈ ಯೋಜನೆ ಚೀನಾ ನುಗ್ತಾ ಇರೋ ವೇಗಕ್ಕೆ ಸಾಲತ್ತಾ? ಟಿಕ್ಟಾಕ್ನಂತಹ ಆ್ಯಪನ್ನು ಬ್ಯಾನ್ ಮಾಡೋದ್ರಿಂದ ಸಮಸ್ಯೆ ಬಗೆಹರಿಯುತ್ತಾ? ಚೀನಾಗೆ ಆರ್ಥಿಕ ಹೊಡೆತ ಕೊಡಬೇಕು ಅನ್ನೋ ಉದ್ದೇಶ ಇದ್ದರೆ ವಾಣಿಜ್ಯ ವ್ಯವಹಾರ ಹೆಚ್ಚಾಗಿರೋದಾದರೂ ಯಾಕೆ? ಇಷ್ಟೆಲ್ಲ ಪ್ರಶ್ನೆಗಳು ನಮಗೆ ಮೋದಿ ಸರ್ಕಾರದ ಬಲಹೀನತೆ ಬಗ್ಗೆ ಪ್ರಶ್ನೆ ಮಾಡ್ತಿದೆ. ಅಸಲಿಗೆ ಇತ್ತೀಚಿನ ಬೆಳವಣಿಗೆಗಳನ್ನು ನೋಡಿದ್ರೆ ಮೋದಿ ಸರ್ಕಾರಕ್ಕೆ ದೂರದೃಷ್ಟಿ ಇಲ್ಲ, ವಿದೇಶಾಂಗ ನೀತಿಗಳ ಪರಿವೇ ಇಲ್ಲ. ವಿದೇಶಾಂಗ ಸಚಿವರು ಹೆಸರಿಗಷ್ಟೇ ಅನ್ನೋದು ಬಿಟ್ಟರೆ ದೇಶ ಗುರುತಿಸುವಂಥ ಯಾವ ಕೆಲಸವನ್ನು ಅವರು ಮಾಡ್ತಾ ಇಲ್ಲ. ಈ ಹಿಂದಿನ ಯಾವ ಪ್ರಧಾನಿಗಳು ಸಹ ಗಡಿ ಅಥವಾ ದೇಶದ ವಿಚಾರದಲ್ಲಿ ಇಷ್ಟೊಂದು ಉಪೇಕ್ಷೆ ಅಥವಾ ಇಷ್ಟೊಂದು ನಿರ್ಲಕ್ಷ್ಯ ಮಾಡಿರಲಿಲ್ಲ. ಹಿಂದೊಮ್ಮೆ 1962ಅಲ್ಲಿ ಅಂದಿನ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರು ಸಂಸತ್ತಲ್ಲಿ ಭಾರತ ಚೀನಾ ಗಡಿ ವಿವಾದ ವಿಚಾರವಾಗಿ ಮುಕ್ತವಾಗಿ ಚರ್ಚಿಸಿದ್ರು. ಅಷ್ಟೇ ಯಾಕೆ 86, 87ನಲ್ಲಿ ರಾಜೀವ್ ಗಾಂಧಿ ಸರ್ಕಾರ ಆಪರೇಷನ್ ಫಾಲ್ಕನ್ ಮೂಲಕ ಗಡಿಯಲ್ಲಿ ನಿಂತು ಸಂದೇಶ ಸಾರಿದ್ರು. ಇತಿಹಾಸವನ್ನು ಕೆದಕಿದ ಕಾರಣಕ್ಕೆ ನಾವೀಗ ಭಾರತ ಚೀನಾದ ಗಡಿಗಳ ಹಿನ್ನೋಟಗಳ ಬಗ್ಗೆ ಮೆಲುಕು ಹಾಕಬೇಕು. ಈ ಗಡಿ ವಿವಾದ ಶುರುವಾಗೋದು 1914ರಿಂದ. ಭಾರತ ಆಗಿನೂ ಬ್ರಿಟಿಷ್ ವಸಾಹತುಶಾಹಿಯಿಂದ ಮುಕ್ತ ಆಗಿರಲಿಲ್ಲ. ಆ ಕಾಲದ ಬ್ರಿಟಿಷ್ ಭಾರತ ಮತ್ತು ಟಿಬೆಟ್ ಚೀನಾದ ನಡುವೆ ಒಂದು ಒಪ್ಪಂದ ಆಗಿತ್ತು. ಅದರ ಹೆಸರೇ ಶಿಮ್ಲಾ ಒಪ್ಪಂದ. 2 ರಾಷ್ಟ್ರಗಳ ನಡುವೆ ಗಡಿಯನ್ನು ಬ್ರಿಟಿಷ್ ಆಡಳಿತಗಾರ ಹೆನ್ರಿ ಮೆಕ್ಮಹಾನ್ ಗುರುತಿಸಿದ್ದ. ಆ ಕಾರಣಕ್ಕೆ 2 ದೇಶಗಳ ನಡುವಿನ ಗಡಿಗೆ ಆತನ ಹೆಸರನ್ನೇ ಇಡಲಾಗಿತ್ತು. ಆದರೆ ಚೀನಾ ಮಾತ್ರ ಈ ಗಡಿ ರೇಖೆಯನ್ನು ಒಪ್ಕೊಳ್ಳೋಕೆ ಸಿದ್ಧನೇ ಇರಲಿಲ್ಲ. ಕ್ರಮೇಣ 1950ರಲ್ಲಿ ಟಿಬೇಟನ್ನು ಆಕ್ರಮಿಸಿಕೊಂಡಂಥ ಚೀನಾ ಟಿಬೇಟ್ ಒಂದು ಸ್ವತಂತ್ರ ದೇಶವಲ್ಲ ಅಂತ ಹೇಳ್ತು. ಹೀಗಾಗಿ ಗಡಿರೇಖೆಯ ಬಗ್ಗೆ 2 ರಾಷ್ಟ್ರಗಳ ನಿಲುವು ಬೇರೆ ಬೇರೆ. ಈ ಕಾರಣಕ್ಕೆ 2 ದೇಶಗಳ ನಡುವಿನ ವಿವಾದ ಬಗೆಹರಿದಿಲ್ಲ. ಈಗ ಒಂದು ಹೆಜ್ಜೆ ಮುಂದಿಟ್ಟಿರುವಂಥ ಚೀನಾ ಭಾರತದೊಳಗೆ ನುಸುಳೋದಕ್ಕೆ ಶುರು ಮಾಡಿದೆ. ಅರುಣಾಚಲ ಪ್ರದೇಶದ ಅತಿಕ್ರಮಣಕ್ಕೆ ಮುಂದಾಗಿದೆ. ಇನ್ನಾದರೂ ಮೋದಿ ಸರ್ಕಾರ ಚೀನಾದ ಮೇಲೆ ಕೆಂಗಣ್ಣನ್ನು ಬಿಡತ್ತಾ ನೋಡಬೇಕು.
ದೇಶದ ಭದ್ರತೆಯ ವಿಷಯದಲ್ಲಿ ರಾಜಕೀಯಕ್ಕಿಂತ ಪಾರದರ್ಶಕತೆ ಅತ್ಯಗತ್ಯ. ಗಡಿ ವಿಚಾರದಲ್ಲಿ ಮೋದಿ ಸರ್ಕಾರದ ಈ ಧೋರಣೆ ಬಗ್ಗೆ ನಿಮ್ಗೇನು ಅನಿಸುತ್ತೆ? ಕಮೆಂಟಲ್ಲಿ ತಿಳಿಸಿ. ಮತ್ತಷ್ಟು ವಿಶ್ಲೇಷಣೆಗಾಗಿ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.